ಹೋಗಲ್ಲ ಅಂತ ಹೇಳಿದೆ ಕಾಂಗ್ರೆಸ್. ಅಪೂರ್ಣವಾಗಿರೋ ಮಂದಿರದ ಉದ್ಘಾಟನೆ ನೋಡಿ, ರಾಮ ನಮ್ಮ ಹೃದಯದಲ್ಲಿದ್ದಾನೆ. ನಾವೆಲ್ಲರೂ ಇವತ್ತು ಯಾವ ರೀತಿಯಲ್ಲಿ ನಮ್ಮ ದೇಶ ಧಾರ್ಮಿಕ ಪ್ರಧಾನವಾದಂಥ ಒಂದು ರಾಷ್ಟ್ರ, ನಮ್ಮ ಆರಾಧ್ಯ ದೇವರಿಗೆ ನಾವು ಮನೆಯಲ್ಲಿ ಪೂಜೆ ಮಾಡುವಂಥದ್ದು, ಇವತ್ತು ಪುನಸ್ಕಾರ ಮಾಡುವಂಥದ್ದು, ವ್ರತ ಮಾಡುವಂಥದ್ದು, ಅವೆಲ್ಲ ನಾವು ಭಾಳ ಚಾಚು ತಪ್ಪದೆ ಮಾಡ್ತಾ ಇರ್ತೇವೆ. ಅದನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ. ಅಲ್ಲ, ಇಲ್ಲಿಗೆ ಹೋಗ್ತಾ ಇಲ್ಲ ಅನ್ನೋಂಥದ್ದು ಪಕ್ಷ ತೀರ್ಮಾನ. ನೋಡಿ, ಇವತ್ತು ನಮ್ಮ ಪಕ್ಷ ಅಷ್ಟೇ ಇಲ್ಲ. ನೋಡಿ, ಇವತ್ತು ಶಂಕರಾಚಾರ್ಯರು ಅನೇಕ ಜನ ಪೂಜ್ಯರು ಇದು ಇನ್ನೂ ಅಪೂರ್ಣ ಇದೆ, ಇದನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಮಾಡ್ತಾ ಇದ್ದಾರೆ. ನೀವು ನೋಡಿದ್ದೀರಿ, ಅವ್ರು ಯಾಕೆ ಹೋಗ್ತಾ ಇಲ್ಲ? ಆ ರೀತಿಯಲ್ಲಿ ಇವತ್ತು ಯಾವುದೇ ಒಂದು ಧಾರ್ಮಿಕ ವಿಚಾರಗಳಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಇವು ಕಾರ್ಯಕ್ರಮಗಳು ವೈಯಕ್ತಿಕವಾಗಿ ಒಂದು ಪಕ್ಷಕ್ಕಾಗಿ ದುರುಪಯೋಗ ಮಾಡ್ಕೊಳ್ತಾ ಇರತಕ್ಕಂಥದ್ದು ಖಂಡನೀಯ. ಅಲ್ಲ, ರಾಮನ ಬರ್ತ್ ಸರ್ಟಿಫಿಕೇಟ್ ಕೇಳಿದಂತ ಕಾಂಗ್ರೆಸ್, ರಾಮನ್ ಬರ್ತ್ ಸರ್ಟಿಫಿಕೇಟೇ ಕೇಳಿತ್ತು ಕಾಂಗ್ರೆಸ್. ಹಂಗಾಗಿ ಅವ್ರು ಬರೋದಿಲ್ಲ ಅನ್ನೋಂಥದ್ದು ನೋಡಿ, ಇವತ್ತು ಬಿಜೆಪಿ ಏನೇನು ಮಾಡಿದೆ ಅದ್ರ ಬಗ್ಗೆ ಈಗ ಆಲೋಚನೆ ಮಾಡಿ. ಇವತ್ತು ಯಾರು ಕೇಳಿದ್ದಾರೆ, ಯಾವಾಗ ಕೇಳಿದ್ದಾರೆ, ಯಾವುದು ಅಪ್ರಸ್ತುತವಾದಂಥ ವಿಚಾರಗಳು ಇವತ್ತು ಈಗ ಏನಾದರೂ ಕೇಳಿದರೆ ಅದಕ್ಕೇನು ಅರ್ಥ ಇಲ್ಲ. ಈಗ ನಾನು ಹೇಳಿದ್ದೇನೆ, ನಾವು ರಾಮನ ಭಕ್ತರೇ ಇದ್ದೀವಿ, ಇವತ್ತು ರಾಮಗೆ ಪೂಜೆ ಮಾಡ್ತೀವಿ. ನಮ್ಮ ಗ್ರಾಮದಲ್ಲಿ ರಾಮ ಮಂದಿರ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ಲಿಕ್ಕೆ ನಮ್ಗೆ ಬರಲ್ವಾ? ಮತ್ತೆ ಅಪೂರ್ಣವಾದಂತಹ ರಾಮ ಮಂದಿರ ಇವತ್ತು ವೈಯಕ್ತಿಕವಾಗಿ ರಾಜಕೀಯವಾಗಿ ಲಾಭ ಪಡೆದುಕೊಳ್ಳಿಕ್ಕೆ ಮಾಡುವಂಥದ್ದು ಇದು ಅಕ್ಷಮ್ಯ. ವೈಯಕ್ತಿಕ ನಂಬಿಕೆಗಳು ಏನೇ ಇರ್ಬೋದು, ಆದರೆ ಒಂದು ರಾಜಕೀಯ ಪಕ್ಷವಾಗಿ ಈ ರೀತಿಯಾದಂತಹ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನ ನೋಡಿ, ಒಂದು ರಾಜಕೀಯ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಇವತ್ತು ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸ್ತಾ ಇದೆ. ಪ್ರಜಾಪ್ರಭುತ್ವದ ಯಾವ ರೀತಿಯಲ್ಲಿ ಕಗ್ಗೊಲೆ ಮಾಡಿ ಸುಮಾರು 149 ಲೋಕಸಭೆ ಸದಸ್ಯರಿಗೆ ಇವತ್ತು ಲೋಕಸಭೆಯಿಂದ ಹೊರಗೆ ಹಾಕಿ, ನಾವಷ್ಟೇ ಚರ್ಚೆ ಮಾಡ್ತೀವಿ, ಏನೇ ಕಾಯ್ದೆಗಳು ಬಂದರೂ ಅದೆಲ್ಲವನ್ನು ಇವತ್ತು ಚರ್ಚೆ ಇಲ್ಲದ ರೀತಿಯಲ್ಲಿ ಅದನ್ನು ಇವತ್ತು ನಾವು ಪ್ರಸ್ತುತ ಮಾಡ್ತೀವಿ, ಜಾರಿಗೆ ತರ್ತೀವಿ ಅಂತ ಹೊರಟಿದ್ದಾರೆ. ಅದು ಕೇಳಬೇಕಲ್ಲ, ನೀವು ಮಾಧ್ಯಮದವರು ಅವರಿಗೆ ಕೇಳಬೇಕಲ್ಲ. ಅಲ್ಲ, ನಾವೇ ಇದ್ದೀವಲ್ಲ, ಬಿಜೆಪಿ ಆರೋಪ ನಾವು ಸ್ವತಃನೇ ಇದ್ದೀವಿ. ಅಲ್ಲ, ಯಾರು ಬಿಜೆಪಿ ಮತ್ತೆ ಆ ಪ್ರಶ್ನೆ ಬರೋದಿಲ್ಲ. ಡಬಲ್ ಸ್ಟ್ಯಾಂಡರ್ಡ್. ನೋಡಿ, ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ, ಮುಸ್ಲಿಮರಿಗೋಸ್ಕರ ಅವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರಾಗಿದ್ದಾರೆ. ಇವತ್ತು ಸುಳ್ಳೇ ಸತ್ಯ ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ತಾರೆ. ಹೀಗಾಗಿ ಅವ್ರ ಹೇಳಿಕೆಗಳಿಗೆ ಯಾವುದೇ ಬೆಲೆ ಇಲ್ಲ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.